ಮೈಸೂರು ದಸರಾ 2025ಕ್ಕೆ ಮೊದಲನೇ ಬ್ಯಾಚಲ್ಲಿ ಬಂದಿರುವಂಥ 9 ಆನೆಗಳನ್ನ ತೂಕ ಪರೀಕ್ಷೆಗೆ ಅಂತ ಇವತ್ತು ಅರಮನೆಯಿಂದ ಧನ್ವಂತರಿ ರೋಡಲ್ಲಿರುವಂಥ ವೆಟರ್ನರಿ ಹಾಸ್ಪಿಟಲ್ ಕರ್ಕೊಬರ್ತಿದ್ದಾರೆ. ಈ ಎಲ್ಲ ಆನೆಗಳ ತೂಕನ ಇವತ್ತು ಪರೀಕ್ಷೆ ಮಾಡ್ತಾರೆ ನೋಡಿ. ಮೊದಲನೇದಾಗಿ ಅಭಿಮನ್ಯು ಆನೆ ಬಗ್ಗೆ ಏನು ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಈ ಬಾರಿ ಅಂಬಾರಿ ಹೊರ್ತಾ ಇರೋದು ಸಹ ನಮ್ಮ ಅಭಿಮನ್ಯು ಆನೆ ಈ ಸರಿ ತೂಕ ಪರೀಕ್ಷೆಯಲ್ಲಿ 5360 kg ಬಂದಿದೆ. ಹಾಗೆ ಅಲ್ಲಿದ್ದಂಥ ಕ್ಯಾಮ್ರಾಮನ್ಗಳ ಒತ್ತಾಯದ ಮೇರೆಗೆ ಅಭಿಮನ್ಯು ಆನೆ ಹೇಗೆ ಪೋಸ್ ಕೊಡ್ತಿದೆ ನೀವೇ ನೋಡಿ. ಎರಡನೇದಾಗಿ ಬರ್ತಾ ಇರೋದು ಏಕಲವ್ಯ ಆನೆಗೆ ಇದು 2ನೇ ದಸರಾ. ಏಕಲವ್ಯ ಆನೆ ಈ ಬಾರಿ ದಸರಾದಲ್ಲಿ 5305 kg ತೂಕ ಬಂದಿದೆ. ಈ ಬಾರಿ ದಸರಕ್ಕೆ ಏಕಲವ್ಯ ಆನೆ ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡರ್ವೆ ಕ್ಯಾಂಪಿಂದ ಬಂದಿದೆ. ಅಲ್ಲಿಂದ ಬಂದಿರೋಂಥ ಏಕೈಕ ಆನೆ ಏಕಲವ್ಯ. ಮೂರನೇದಾಗಿ ಹೆಣ್ಣಾನೆ ಲಕ್ಷ್ಮಿ ಬಂದಿದೆ. ಇದು ಬಳ್ಳೆ ಕ್ಯಾಂಪಿಂದ ಬಂದಿದೆ. ಈ ಬಾರಿ ತೂಕ ಪರೀಕ್ಷೆಯಲ್ಲಿ 3730 kg ಬಂದಿದೆ ಲಕ್ಷ್ಮಿ ಆನೆ. 5370 ಅಭಿಮನ್ಯು, 5305 ಏಕಲವ್ಯ. ನಾಲ್ಕನೇದಾಗಿ ಬಂದಿದ್ದು ನಮ್ಮ ಬಳ್ಳೆ ಕ್ಯಾಂಪ್ನ ಮಹೇಂದ್ರ ಆನೆಗೆ ಇದು 4ನೇ ದಸರಾ. ಶ್ರೀರಂಗಪಟ್ಟಣದಲ್ಲಿ ಸಹ ಅಂಬಾರಿ ಹೊರೋದು ಇದೆ ಮಹೇಂದ್ರ ಆನೆ. ಈ ಸರಿ ತೂಕ ಪರೀಕ್ಷೆಯಲ್ಲಿ ಮಹೇಂದ್ರ ಆನೆ 5120 kg ತೂಕ ಬಂದಿದೆ. ಈಗ ಬರ್ತಿದೆ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಆನೆ ಭೀಮಾ ಆನೆನೇ ಈ ಸರಿ ತೂಕ ಪರೀಕ್ಷೆಯಲ್ಲಿ ಎಲ್ಲದಕ್ಕಿಂತ ಅಭಿಮನ್ಯುಗಿಂತನೂ ಹೆಚ್ಚು ತೂಕ ಬಂದಿರೋದು ನಮ್ಮ ಭೀಮಾ ಆನೆ ಈ ಸರಿ ತೂಕ ಪರೀಕ್ಷೆಯಲ್ಲಿ 5465 kg ಇದೆ ಹೈಯೆಸ್ಟು. ಇವಾಗ ತೂಕ ಪರೀಕ್ಷೆ ಬರ್ತಿರೋ ಆನೆ ಕಂಜನಾನೆಗೆ ಇದು 3ನೇ ದಸರಾ. ಕಂಜನಾನೆ ಈ ಸರಿ ತೂಕ ಪರೀಕ್ಷೆಯಲ್ಲಿ 4880 kg ತೂಕ ಬಂದಿದೆ. ಮತ್ತೊಂದು ನಮ್ಮ ದುಬಾರೆ ಕ್ಯಾಂಪ್ನ ಆನೆ ಹೆಣ್ಣಾನೆ ಕಾವೇರಿ ಆನೆ ಈ ಬಾರಿ ತೂಕ ಪರೀಕ್ಷೆಯಲ್ಲಿ ಇದು 3010 kg ತೂಕ ಬಂದಿದೆ. ತೂಕ ಪರೀಕ್ಷೆಗೆ ಈಗ ಬರ್ತಾರ ಆನೆ ನಮ್ಮ ದುಬಾರೆ ಕ್ಯಾಂಪ್ನ ಧನಂಜಯ ಆನೆ, ಭವಿಷ್ಯದ ಆನೆ ಅಂತಲೇ ಇದನ್ನು ಹೇಳ್ಬೋದು. ಧನಂಜಯ ಆನೆ ಈ ಬಾರಿ 5310 kg ತೂಕ ಬಂದಿದೆ. ಧನಂಜಯಂಗೆ ಇದು 8ನೇ ದಸರಾ.
ಯಾರ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ. ಕೊನೆದಾಗ ತೂಕ ಪರೀಕ್ಷೆಗೆ ಬರ್ತಾ ಇರೋದು ನಮ್ಮ ದುಬಾರೆ ಕ್ಯಾಂಪ್ನ ಇನ್ನೊಂದು ಆನೆ ಪ್ರಶಾಂತ ಆನೆಗೆ ಇದು 16ನೇ ದಸರಾ. ಪ್ರಶಾಂತ ಆನೆ ಈ ಬಾರಿ ತೂಕ ಪರೀಕ್ಷೆಯಲ್ಲಿ 5110 kg ತೂಕ ಬಂದಿದೆ.